ಅಸ್ಸಲಾಮಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತಿನ ವಿಷಯ ಬಂದು ಹೆಣ್ಮಕ್ಳು ಮನೆಯಲ್ಲೇ ಇದ್ದು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ತುಂಬ ಹೆಣ್ಮಕ್ಳು ನನ್ನ ಕೇಳ್ತಾನೇ ಇರ್ತಾರೆ. ಅದಕ್ಕೋಸ್ಕರ ಒಂದೊಂದು ಐಡಿಯಾ ಸಿಕ್ತಾಗಲ್ಲ ನಾನು ಅವರಿಗೆ ಶೇರ್ ಮಾಡ್ಕೋತಿದ್ದೀನಿ. ಹೌದು, ಹೆಣ್ಮಕ್ಳು ಮನೇಲೇ ಇದ್ಕೊಂಡು ಸಾಲ ಜಾಸ್ತಿಯಾಗಿ ಏನೂ ಇಲ್ಲದೇ ನನಗೆ ಕಷ್ಟ ಬಂದಿದೆ ಅಂದರೆ ಹಾಗಾಗಿ ಕಷ್ಟ ತೀರಲ್ಲ, ಅದನ್ನು ನಾವೇ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಕಷ್ಟ ಅದಾಗಿ ಅದು ತೀರಲ್ಲ, ಸರಿನಾ? ಹೋಗಿ ನಾವು ಪೂಜೆ ಮಾಡಿಬಿಟ್ಟು ನಮ್ಮ ಕಷ್ಟ ದೂರ ಮಾಡಿ ಅಂದರೆ ನಾವು ಕಷ್ಟಪಟ್ಟರೆ ತಾನೇ ಅದು ದೂರ ಆಗೋದು, ಇಲ್ಲಾಂದರೆ ಹೇಗೆ ದೂರ ಆಗುತ್ತೆ? ಎಲ್ಲರೂ ಪಾಸಿಟಿವಾಗಿ ತಿಳ್ಕೊಂಡು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಅರ್ಧ ದೇವ್ರನ್ನ ನಂಬಿದ್ರೆ ಅರ್ಧ ನಾವು ನಮ್ಮ ಶ್ರಮನ ನಂಬಬೇಕಂತೆ. ನಾವು ಹೇಗೆ ಶ್ರಮ ಪಡ್ತೀವಿ ಆ ಶ್ರಮಕ್ಕೆ ಫಲ ದೇವ್ರು ಕೊಡ್ತಾನಂತೆ. ಅದನ್ನೇ ಹೇಳೋದು. ನಾವು ಶ್ರಮ ಪಡ್ದೇನೆ, ನಾವು ಏನು ಶ್ರಮ ಪಡ್ದೇನೆ ನಾವು ನಮ್ಮ ಕಷ್ಟ ಇದೆ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕಷ್ಟ ಇರಲೇ ಇರುತ್ತೆ. ಅದು ಎಂದಿಗೂ ಕೂಡ ದೂರ ಆಗಲ್ಲ. ಅದಕ್ಕೆ ಹೆಣ್ಮಕ್ಳಿಗೆ ಹೇಳೋದ್ರಲ್ಲಿ ಒಂದೇ ಇದು, ಈ ಒಂದು ಮಾತನ್ನ ಪೂರ್ತಿಯಾಗಿ ನೋಡಿ ನೀವು, ಸರಿನಾ? ಅರ್ಧಕ್ಕೆ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ, ನಿಮಗೇನೆ ಅರ್ಥ ಆಗುತ್ತೆ. ನಿಮಗೂ ಸ್ವಲ್ಪ ಧೈರ್ಯ ಬರುತ್ತೆ. ನಾನು ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು ಅನ್ನೋ ಧೈರ್ಯ ನಿಮಗೂ ಕೂಡ ಬರುತ್ತೆ. ನಿಮ್ಮ ಮನೇಲಿ ಹೊರಗಡೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ವಾ? ಮನೇಲೇ ಇದ್ದೀರಾ, ಆದರೂ ಕೂಡ ಏನಾದರೂ ಮಾಡಬೇಕು ಅನಿಸ್ತಾ ಇದೆಯಾ ನಿಮಗೆ? ಅದಲ್ಲದೆ ಸಾಲ ಇದೆಯಾ ನಿಮಗೆ? ಸಾಲ ಜಾಸ್ತಿ ಆಗಿದೆಯಾ? ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಕಷ್ಟ ಆಗ್ತಾಯಿದೆ. ನಾನು ಕೂಡ ಹೆಲ್ಪ್ ಮಾಡಿದ್ರೆ ಮುಂದೊಂದು ದಿನ ಬೇಗ ಸಾಲ ತೀರಿಸಿ ಬೇಗ ಒಂದೊಳ್ಳೆ ಜಾಗಕ್ಕೆ ನಾವು ಬರ್ಬೋದು ಅನ್ನೋ ಕನಸು ಕಂಡ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಅದು ನೆರವೇರುತ್ತೆ ನಿಮಗೆ. ನಾನು ಹೇಳ್ತಿದ್ದೀನಿ, ಖಂಡಿತವಾಗ್ಲೂ ನೆರವೇರುತ್ತೆ. ನೀವು ಕಷ್ಟ ಬಿಡಿ. ಏನು ಹೇಳೋದು, ಇವತ್ತು ಕಷ್ಟ ಬಿದ್ದರೆ ನಾಳೆ ನೀವು ಒಂದಲ್ಲ ಒಂದಿನ ಒಳ್ಳೇದಾಗ್ತೀರಾ. ನಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ. ಸೈಡಿಗೆ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನು ಕೂಡ ಅರ್ಥ ಆಗಲ್ಲ. ಪೂರ್ತಿ ವಿಡಿಯೋ ನೋಡಿ, ಎಲ್ಲನೂ ಕೂಡ ಅರ್ಥ ಆಗುತ್ತೆ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಹಲೋ ಅಂತ ಹೇಳಿ. ಕಮೆಂಟಲ್ಲಿ ಏನು ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಹಲೋ ಅಂತ ಹೇಳ್ಬಿಟ್ಟು ಒಂದು ಲೈಕ್ನ ಕೊಡಿ. ಅದಾದಮೇಲೆ ಯಾರಿಗಾದರೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ನಂಬರ್ ಆಗಲಿ ಯಾವುದ್ರಲ್ಲಾದರೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಏನಪ್ಪ ಈ ವಿಷಯ ಅಂತ ಹೇಳಿದ್ರೆ, ಮನೆಯಲ್ಲೇ ಕೂತ್ಕೊಂಡು ಒಂದೊಳ್ಳೆ ಬಿಸ್ನೆಸ್ ತೊಗೊಂಡು ಬಂದಿದ್ದೀನಿ ನಾನು. ಇವಾಗ ನೀವು ಸಿಟಿಲಿದ್ದೀರಾ, ಈಗ ಬಾಡಿಗೆ, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು, ಸ್ಕೂಲು, ಅದು ಇದು ಅಂತ ಗೊತ್ತಲ್ಲ. ಬೆಂಗಳೂರಲ್ಲಿದ್ದರೆ 108 ಟೆನ್ಷನು. ಒಬ್ಬರು ದುಡಿಯೋರು ಇಟ್ಕೊಂಡು 108 ಟೆನ್ಷನ್ ಇಟ್ಕೊಂಡು ಜೀವನ ಮಾಡೋದೇ ದೊಡ್ಡ ಕಷ್ಟ ಆಗೋಗಿದೆ. ಅದರಲ್ಲಿ ಸುಲಭವಾಗಿ ನಾವು ಹೇಗೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇವಾಗ ಹಸ್ಬೆಂಡ್ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅದಾದಮೇಲೆ ನಾನು ಮನೇಲೇ ಇದ್ದೀನಿ ಫ್ರೀಯಾಗಿ. ಮಕ್ಕಳಿದ್ದಾರೆ, ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತೀನಿ, ಸ್ಕೂಲಿಂದ ಕರ್ಕೊಬರ್ತೀನಿ. ಅದಾದಮೇಲೆ ಮಧ್ಯೆ ಏನು ಸಿಗುತ್ತೆ ಟೈಮ್ ನನಗೆ, ಆ ಟೈಮಲ್ಲಿ ಫ್ರೀಯಾಗಿದ್ದೀನಿ ಅಂದರೆ ಖಂಡಿತವಾಗ್ಲೂ ಒಂದಿಷ್ಟು ಕೆಲಸ ನೀವು ಹುಡುಕೊಳ್ಳಿ. ಅದು ತುಂಬ ಹೇಳಿದ್ದೀನಿ. ಇವತ್ತು ಒಂದು ವಿಷಯನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂದರೆ ಫುಡ್ ಬಿಸ್ನೆಸ್. ಹೌದು, ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಫುಡ್ ಬಿಸ್ನೆಸ್ ಅನ್ನೋದು ತುಂಬ ಬೇಗ ಹತ್ತಿರ ಆಗುತ್ತೆ. ಯಾಕೆಂದರೆ ಹೆಣ್ಮಕ್ಳು ತುಂಬ ಟೇಸ್ಟಿಯಾಗಿ ಮಾಡ್ತಾರಲ್ವ. ಒಬ್ಬರ ಕೈಲಿ ಒಂದೊಳ್ಳೆ ಡಿಶಸ್ಗಳು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದನ್ನು ನೀವು ಕಂಡು ಹಿಡ್ಕೋಬೇಕು. ಏನು ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಿ ಯಾವ ಡಿಶ್ ಚೆನ್ನಾಗಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಇವಾಗ ನಾನು ವೆಜ್ ಚೆನ್ನಾಗಿ ಮಾಡ್ತೀನಿ, ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ, ಇಲ್ಲ ಕೇಕ್ ಚೆನ್ನಾಗಿ ಮಾಡ್ತೀನಿ, ಇಲ್ಲ ಚಾಕ್ಲೇಟ್ಸ್ ಚೆನ್ನಾಗಿ ಮಾಡ್ತೀನಿ, ಆ ಥರ ಎಲ್ಲ ಇರುತ್ತಲ್ಲ. ಅದನ್ನು ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವೇನಾದರೂ ಸಿಟಿಲಿ ಇದ್ದೀರಾ ಅಂತ ಹೇಳಿದ್ರೆ, ಇವಾಗ ಫುಡ್ ಮೇಕರ್ ಅಂದ್ಕೊಂಡು ತುಂಬ ಜನ ಹೊರ್ಗಡೆಯಿಂದ ಬಂದಿರ್ತಾರೆ, ಸ್ಕೂಲು ಕಾಲೇಜ್ ಹುಡುಗಿರು ಬಂದಿರ್ತಾರೆ, ಕೆಲಸ ಮಾಡೋಕ್ಕೆ ಹುಡುಗಿರು ಬಂದಿರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ PGಗಳಲ್ಲಿ ಇಲ್ಲಾಂದರೆ ಒಂದೊಂದು ರೂಮ್ ತೊಗೊಂಡು 5 ಜನ 6 ಜನ ಇರ್ತಾರೆ. ಅಂಥವ್ರ ಹತ್ರ ಏನು ಮಾಡಿ ಅಂದರೆ, ಒಂದಿಷ್ಟು ಪ್ಯಾಂಪ್ಲೆಟ್ ಏನಿದೆ, ಪ್ಯಾಂಪ್ಲೆಟ್ನ ನೀವು ಅರೇಂಜ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದಿಷ್ಟು ಪ್ಯಾಂಪ್ಲೆಟ್ಸ್ಗಳು ಏನಿರುತ್ತೆ ಅದನ್ನು ನೀವು ಪ್ರಿಂಟೆಡ್ ಮಾಡಿಸ್ಕೊಂಡು ಏನು ಮಾಡ್ತೀರಾ ಅಂದರೆ, ಗಾರ್ಮೆಂಟ್ಸ್ ಹತ್ರ, ಕೆಲಸಗಳ ಹತ್ರ, ಕಾಲೇಜ್ಗಳ ಹತ್ರ ಆ ಥರ ಏನು ಮಾಡ್ತೀರಾ ಅದನ್ನು ಅಂಟಿಸ್ಬಿಡಿ. ಅವಾಗ ಅಂಟಿಸ್ಬಿಟ್ಟು ನಿಮ್ಮ ಫೋನ್ ನಂಬರು, ನಿಮ್ಮ ಏನು ಇದಿದೆ
ಏನು ತಿಂಡಿ ಮಾಡ್ತೀರಾ, ಮಧ್ಯಾಹ್ನ ಊಟ ಮಾಡ್ತೀರಾ, ರಾತ್ರಿ ಊಟ ಮಾಡ್ತೀರಾ ಅನ್ನೋದನ್ನ ನೀವು ಈ ಥರ ಊಟ ಬೇಕು ಅಂದರೆ ಮನೆ ಊಟ ನಾನು ನಿಮಗೆ ಮಾಡಿಕೊಡ್ತೀನಿ. ಇಷ್ಟಕ್ಕೆ ಇಷ್ಟು ಚಾರ್ಜ್ ಮಾಡ್ಕೋತೀನಿ. ಬೇಕು ಅಂದವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ಅಲ್ಲಿ ಹಾಕಿ ಆ ಪಾಂಪ್ಲೆಟ್ನ ನೀವು ಅಲ್ಲಿ ಹಚ್ಚಿರಿ. ಅದನ್ನು ಒಂದು 100 ಜನ ನೋಡಿರ್ತಾರೆ, ಒಂದು 1000 ಜನ ನೋಡ್ತಿರ್ತಾರೆ. ಅದರಲ್ಲಿ ನಿಮ್ಗೆ ಒಂದು 50 ಜನ ನಿಮಗೆ ಕಾಲ್ ಮಾಡ್ಬೋದಾ? ಒಂದು 50 ಜನ ಆದರೂ ನಿಮಗೆ ಹೆಲ್ಪ್ ಮಾಡ್ಬೋದಲ್ವಾ? ಯಾರಾದರೂ ಯಾರು ಮಾಡಲೇ ಮಾಡ್ತಾರೆ. ಬೇಡ, ಜಾಸ್ತಿನೂ ಬೇಡ, ಒಂದು 10 ಜನಕ್ಕೆ ಮಾಡಿಕೊಡಿ. ಅದೇ ಒಂದು ಎಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಫುಡ್ ಬಿಸ್ನೆಸ್ಸಲ್ಲಿ ಯಾವತ್ತೂ ಕೂಡ ಲಾಸ್ ಆಗಲ್ಲ. ಯಾಕೆಂದರೆ ಇದು ಯಾವ ಥರ ಮಾಡಿ ಅಂತ ಹೇಳಿದ್ರೆ ಇದನ್ನು ನಾನು ಹೇಳ್ಕೊಂಡು ಹೋಗ್ತೀನಿ. ಪ್ರಾಪರಾಗಿ ನೀವು ಕೇಳ್ಕೊಂಡು ಹೋಗಿ. ಏನಪ್ಪ ಅಂತ ಹೇಳಿದ್ರೆ ಇವಾಗ ನೀವು ಪಾಂಪ್ಲೆಟ್ ಎಲ್ಲ ನೀವು ಹಚ್ಚಿ ಬಂದಿರ್ತೀರ, ಅದರಿಂದ ನಿಮಗೆ ಕಾಲ್ಸ್ ಬರುತ್ತೆ. ಕಾಲ್ಸ್ ಬಂದಾಗ ಇಷ್ಟು ವಾರದಲ್ಲಿ ನಿಮಗೆ ಎಷ್ಟು ದಿನ ಬೇಕು ಏನು ಅಂತೆಲ್ಲ ಡೀಟೇಲಾಗಿ ಕೇಳ್ಕೊಳ್ಳಿ. ಡೈಲಿ ನೀವು ಕಸ್ಟಮರಾ ಅಂತ ಕೇಳ್ಕೊಳ್ಳಿ. ಸರಿ ಆಯಿತು ಅಂತ ಕೇಳ್ಕೊಂಡ ಮೇಲೆ ನಿಮಗೆ ಬೆಳಗಿನ ತಿಂಡಿ ಬೇಕಾ, ಮಧ್ಯಾಹ್ನದ ಊಟ ಬೇಕಾ, ಇಲ್ಲ ರಾತ್ರಿ ಊಟ ಬೇಕಾ? ಆಲ್ಮೋಸ್ಟ್ ಕೆಲಸಕ್ಕೆ ಹೋಗೋರು ಮಧ್ಯಾಹ್ನ ಯಾರು ಕೂಡ ಇಸ್ಕೊಳ್ಳಲ್ಲ. ರಾತ್ರಿ ಇಲ್ಲಾಂದರೆ ಬೆಳಿಗ್ಗೆ 2 ಟೈಮ್ ಇಸ್ಕೋತಾರೆ. ಆ ಥರ ಅಂದರೆ ನೀವು ಬೆಳಗ್ಗೆ ನೀವು ಒಂದಿನ ಮುಂಚಿತವಾಗಲೇ ಅವ್ರನ್ನ ಆರ್ಡರ್ ತೊಗೋಬೇಕಾಗುತ್ತೆ. ಅವ್ರನ್ನೆಲ್ಲ ವಾಟ್ಸಪ್ ನಂಬರ್ನ ಇಸ್ಕೊಂಡು ವಾಟ್ಸಪ್ಪಲ್ಲಿ ನೀವು ಕನೆಕ್ಟ್ ಮಾಡಿ ಇಟ್ಕೋಬೇಕು, ಗ್ರೂಪ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಗ್ರೂಪ್ ಮಾಡಿ ಇಟ್ಕೊಂಡಾದ್ಮೇಲೆ ಅವ್ರು ನಿಮಗೆ ನಾಳೆ ಬೆಳಗ್ಗೆ ಊಟ ಬೇಕು ಅಂದರೆ, ತಿಂಡಿ ಬೇಕು ಅಂದರೆ ಅವ್ರು ಒಂದಿನ ಮುಂಚಿತವಾಗಲೇ ಹೇಳ್ಬಿಡ್ಬೇಕು. ಹೇಳಿದ ತಕ್ಷಣ ನೀವು ಅದನ್ನೆಲ್ಲ ನೀವು ಇಟ್ಕೊಂಡಿರ್ತೀರ. ಬೆಳಗ್ಗೆ ತಿಂಡಿ ಬೇಕು ಅಂದರೆ ತಿಂಡಿ ಎಷ್ಟು ಜನಕ್ಕೆ ಬೇಕು, 2 ಬೇಕಾ, 4 ಜನಕ್ಕೆ ಬೇಕಾ, 3 ಜನಕ್ಕೆ ಬೇಕಾ ಅಂತ ನೀವು ಬರ್ಕೊಂಡು ಅವರು ಏನು ಆರ್ಡ್ರ್ ಕೊಡ್ತಾರೆ ಅದನ್ನು ಬರೆದು ಇಟ್ಕೋಬೇಕು. ಇಟ್ಕೊಂಡ ತಕ್ಷಣ ನೀವು ಬೆಳಗ್ಗೆ ತಿಂಡಿ ನಿಮ್ಮದು ಒಂದೇ ಥರ ಇರಬಾರ್ದು. ವೆರೈಟಿ ತಿಂಡಿ ಇರಬೇಕಾಗುತ್ತೆ. ವೆರೈಟಿ ತಿಂಡಿ ಇದ್ದರೆ ಅವಾಗ ಅವ್ರಿಗೂ ಕೂಡ ತಿನ್ನೋಕ್ಕೆ ಬೇಜಾರು ಅನಿಸಲ್ಲ. ದಿನಾ ದೋಸೆ, ದಿನಾ ಇಡ್ಲಿ, ದಿನಾ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ. ಸ್ವಲ್ಪ ಬೊಫೆ ಥರ ಮಾಡಿ ನೀವು ಸ್ವಲ್ಪನ 1-2 ವೆರೈಟಿಯಾಗಿ ಕೊಡಿ. ನೀವು ಇವಾಗ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಉಪ್ಪಿಟ್ಟು ಜೊತೆ ಸ್ವಲ್ಪ ಕೇಸರಿ ಬಾತು, ಮತ್ತು ಇಡ್ಲಿ ಮಾಡ್ತೀನಿ ಅಂದರೆ ಇಡ್ಲಿ ಜೊತೆ ಸ್ವಲ್ಪ ದೋಸೆ, ಆ ಥರ. ಪೂರಿ ಮಾಡ್ತೀನಿ ಅಂದರೆ ಪೂರಿ ಜೊತೆ 1-2 ಥರ ಸಾಗು ಇಲ್ಲ ಚಟ್ನಿ ಆ ಥರ ಮಾಡಿಕೊಡ್ಬೇಕಾಗುತ್ತೆ. ಸ್ವಲ್ಪ ವೆರೈಟಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಅದಲ್ಲದೆ ಟೇಸ್ಟ್ ಒಂದ್ಸತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಬಿಡಲ್ಲ. ಖಂಡಿತವಾಗ್ಲೂ ನೀವು ಬೇರೆಯವ್ರಿಗೂ ಕೂಡ ರೆಫರ್ ಮಾಡ್ತಾರೆ ಅವರು. ಬೇರೆಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ, ಇಲ್ಲಿ ಹೋಗಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅಲ್ಲಿಂದ ನೀವು ಫ್ರೀ ಆರ್ಡರ್ನ ಮಾಡ್ಕೊಳ್ಳಿ. ಆರ್ಡರ್ ಮಾಡಿಕೊಂಡು ಅದಾದಮೇಲೆ ಪೇ ಏನು ಮಾಡಬೇಕಾಗಿದೆ ಅವತ್ತಿಂದ ಅವತ್ತೇ ಅಲ್ಲಿಗೆ ಪೇ ಮಾಡಿಸ್ಕೊಬಿಡಿ ದುಡ್ಡನ್ನು. ಯಾಕೆಂದರೆ ಅಲ್ವಾ, ನೀವು ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಕಷ್ಟಪಟ್ಟಿರೋ ಪರಿಶ್ರಮಕ್ಕೆ ನಿಮಗೂ ಬೇಕು ಅಲ್ವಾ. ಸುಮ್ಮನೆ ಮನೆ ಅಂಗಡಿಗಳಿಂದ ಸಾಮಾನು ಸುಮ್ಮನೆ ಕೊಡಲ್ಲ. ಹಾಗಾಗಿ ಪೇನ ಮಾಡಿಸ್ಕೊಳ್ಳಿ ಅವತ್ತಿಂದ ಅವತ್ತೇ. ಮುಂಚಿತವಾಗಲೇ ಪೇ ಮಾಡಿಸ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಹಸ್ಬೆಂಡು ಇಲ್ಲ ಯಾರಾದರೂ ಇರ್ತಾರಲ್ಲ, ಅವ್ರಿಗೆ ನೀವು ಬೆಳಗ್ಗೆ ಎದ್ದು ತಿಂಡಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು ದೂರ ಇದೆ, ಏನಿದೆ ಅಂತ ನೋಡಿಬಿಟ್ಟು ಅವ್ರಿಗೆ ಅಲ್ಲಿ ಕೊಟ್ಟು ಕೊರಿಯರ್ ಮಾಡಿಬಿಡಿ. ಓಕೆನಾ? ಕೊರಿಯರ್ ಅಂದರೆ ಅಕ್ಕಪಕ್ಕ, ಇವಾಗ ನೀವು ಇದ್ದೀರಾ ಮನೆ ಅಂದರೆ ಅಕ್ಕಪಕ್ಕ ಎಲ್ಲ ಇರ್ತಾರಲ್ವ, ಅಲ್ಲೇ ನೀವು ಅಷ್ಟು ಗ್ರೌಂಡಲ್ಲೇ ಏರಿಯಾ, ಓಕೆನಾ? ನಿಮ್ಗೆ ಏರಿಯಾದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಒಂದಿಷ್ಟು ಅಡ್ರೆಸ್ನ ಕೊಟ್ಬಿಟ್ಟು ನೀವು ಡೈಲಿ ನೀವು ಪ್ರಿಪೇರ್ ಇರ್ತೀರಾ ಅಂದರೆ ತುಂಬ ಈಸಿ ಆಗುತ್ತೆ ಅಲ್ವಾ. ಹಾಗೆ ನಿಮಗೆ ಸ್ವಲ್ಪ ಕ್ಲೌಡ್ ಕಿಚನ್ ಥರ ನೀವು ಸ್ವಲ್ಪ ಕ್ಲೌಡ್ ಕಿಚನ್ನ ನೀವು ಬೆಳೆಸ್ಕೊಂಡು ಹೋದರೆ ನೀವು ಆರಾಮಾಗಿ ನೀವು ಮನೆಯಲ್ಲಿ ಸಂಪಾದನೆ ನಂದಲ್ಲ ಅಂತ ತುಂಬ ಸಂಪಾದನೆ ಮಾಡ್ಬೋದು, ಚೆನ್ನಾಗಿರ್ಬೋದು ನೀವು ಕೂಡ. ಅದಾದಮೇಲೆ ನಿಮ್ಮದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಖುಷಿ ಅಲ್ವಾ. ಆದರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇವಾಗ ದೋಸೆಗೆಲ್ಲ ಇಡ್ಲಿಗೆಲ್ಲ ಮಾಡ್ತೀವಿ ಅಂದರೆ ಒಂದಿನ ಮುಂಚಿತವಾಗಲೇ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕ್ಲೀನಾಗಿ ಫಸ್ಟ್ ನಾವು ನೀಟ್ನೆಸ್ ಫುಲ್ ಇರಬೇಕು, ಚೆನ್ನಾಗಿರಬೇಕು. ಹಾಗಾದರೆ ತೊಗೊಳ್ಳೋರು ತುಂಬ ಚೆನ್ನಾಗಿ ತೊಗೋತಾರೆ. ಆಮೇಲೆ ಹೆಲ್ತಿಯಾಗಿರಬೇಕು. ಯಾವುದೇ ಸೋಡಾ ಆಗಲಿ, ಟೇಸ್ಟಿಂಗ್ ಪೌಡ್ರ್ ಆಗಲಿ ಆ ಥರ ಎಲ್ಲ ಉಪಯೋಗಿಸೋಕೆ ಹೋಗಬೇಡಿ. ತುಂಬ ಕ್ಲೀನಾಗಿ ನೀಟಾಗಿ ಆರೋಗ್ಯಕರವಾಗಿ ನೀವು ಒಂದಿಷ್ಟು ಅಡುಗೆಗಳನ್ನ ಪ್ರಿಪೇರ್ ಮಾಡಿಕೊಟ್ರೆ ತಾನಾಗಿ ಎಲ್ಲರೂ ಕಸ್ಟಮರ್ ಬರ್ತಾರೆ. ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ಒಳ್ಳೆ ಬಿಸ್ನೆಸ್. ಇವಾಗಂತೂ ತುಂಬ ಕಡೆ ಮಾಡ್ತಾಯಿದ್ದಾರೆ ಕ್ಲೌಡ್ ಕಿಚನ್ ಅಂದ್ಕೊಂಡು ಮನೇಲೇ ಹೌಸ್ ವೈಫ್ಗಳು ತುಂಬ ಮಾಡ್ತಾಯಿದ್ದಾರೆ. ಅದರಲ್ಲಿ ಜಸ್ಟ್ ನಿಮಗೆ ಹೆಲ್ಪ್ ಮಾಡೋರು ಸ್ವಲ್ಪ ಬೇಕಾಗುತ್ತೆ ಅಲ್ವಾ. ಖಂಡಿತವಾಗ್ಲೂ ಒಬ್ಬಳೇ ಮಾಡ್ತೀನಿ ಅಂದರೆ ಆಗಲ್ಲ. ಯಾಕೆಂದರೆ ನೀವು ಮನೆಯಲ್ಲಿ ಮಾಡ್ಕೋತೀರ, ನೀವು ಅಡುಗೆಯನ್ನು ಮಾಡಿ ಪ್ರಿಪೇರ್ ಮಾಡಿ ತಿಂಡಿ ಏನಾದರೂ ಪ್ರಿಪೇರ್ ನೀವು ಪ್ಯಾಕ್ ಮಾಡಿಕೊಟ್ರೆ ಅದನ್ನು ತೊಗೊಂಡೋಗಿ ತಲುಪ್ಸೋಕ್ಕೆ ಒಬ್ಬರು ಬೇಕಾಗುತ್ತೆ. ಇಲ್ಲ ಪಕ್ಕನೇ ಇದ್ದಾರೆ ಅಂತ ಹೇಳಿದ್ರೆ
ಸ್ವಲ್ಪ ನೀವು ದೂರ ತೊಗೊಂಡೋದ್ರೆ ಅವರೇ ಬಂದು ಒಂದು ಲೊಕೇಶನ್ ಹಾಕೋಬಿಟ್ರೆ ಆ ಲೊಕೇಶನ್ಗೆ ತೊಗೊಂಡು ಹೊರಟೋದ್ರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ. ಹಾಗೆ ನಿಮಗೆ ಈಸಿ ಆಗುತ್ತೆ. ಆ ಥರನೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಹೆಣ್ಮಕ್ಳು ಎಷ್ಟೋ ಕೆಲಸನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದರಲ್ಲಿ ಇದೊಂದು ಕೆಲಸ, ಇದು ಹೊಸ ಬಿಸ್ನೆಸ್ ಅಂತ ಹೇಳ್ಬೋದು. ಹೊಸದಾಗಿ ಸ್ಟಾರ್ಟ್ ಆಗಿದೆ ಇದು. ಎಷ್ಟೋ ಜನ ಹೋಟ್ಲಲ್ಲಿ ತಿಂದು ಆರೋಗ್ಯ ಕೆಡಿಸ್ಕೊಂಡು ತುಂಬಾ ಕಾಯಿಲೆಗೆ ಒಳಗಾಗ್ತಾರೆ. ಅದಕ್ಕೋಸ್ಕರ ಅದಲ್ಲದೆ ಮನೆ ಅಡುಗೆನ ಮಿಸ್ ಮಾಡ್ಕೋತಾರೆ ಎಲ್ಲರೂ ಕೂಡ. ಇವಾಗ ನಾವು ಮನೆಯಲ್ಲಿ ಹೇಗೆ ಮಾಡ್ತೀವಿ ಹಾಗೆಯೇ ನಾವು ಮನೆ ಅಡುಗೆನ ಅವ್ರಿಗೂ ಕೂಡ ಪ್ರಿಪೇರ್ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಹಾಗೆಯೇ ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಈ ಐಡಿಯಾ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಹೋಗಬೇಡಿ, ನನಗೆ ಕಮೆಂಟ್ ಮಾಡಿ. ಏನಾದರೂ ಕಮೆಂಟ್ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ ಅಲ್ವಾ? ಹಾಗೆಯೇ ನೀವು ಏನು ಹೇಳ್ದೇನೋ ಹೊರಟೋದ್ರೆ ನನಗೆ ಏನು ಖುಷಿ ಆಗುತ್ತೆ. ಇಷ್ಟ ಆಯಿತೋ ಇಷ್ಟ ಆಗಿಲ್ಲೋ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಹೇಳಿ ಹಿಂದೆ ಇರಬೇಡಿ, ಯಾವುದಾದ್ರೂ ಏನಾದರೂ ಮಾಡ್ತಾನೆ ಇರಿ. ಒಂದರಲ್ಲಿ ಕಳೆದೋದ್ರು ಇನ್ನೊಂದರಲ್ಲೂ ಸಕ್ಸಸ್ಫುಲ್ ಆಗಲೇ ಆಗ್ತೀರಾ, ಖಂಡಿತವಾಗ್ಲೂ ಆಗ್ತೀರಾ ಅನ್ನೋದನ್ನ ನಾನು ಹೇಳ್ತೀನಿ. ಆಮೇಲೆ ನಾವು ಮುಂದೆ ಹೋಗ್ತೀನಿ ಅಂದರೆ ಹಿಂದೆ ತುಳಿಯೋರು ತುಂಬ ಜನ ಇರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಓಕೆನಾ? ನಾವು ಮುಂದೆ ಹೋಗಬೇಕು, ಒಂದು ದಾರಿ ನಮಗೆ ನಾವು ನೋಡ್ಕೋಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದ್ಕೊಂಡು ನಾವಿದ್ದರೆ ನಮ್ಮನ್ನು ತುಳಿಯೋರು ತುಂಬ ಜನ ಇರ್ತಾರೆ. ಅದ್ರ ಬಗ್ಗೆ ಮಾತ್ರ ಕೇರ್ಲೆಸ್ ಆಗಿರಬೇಕು. ಅವ್ರ ಮಾತ್ರ ತಲೆಗೆ ಹಾಕೋಬಾರ್ದು. ಆ ಥರ ಇದ್ದರೆ ಮಾತ್ರ ನೀವು ಮಾಡ್ಕೊಂಡು ಹೋಗ್ಬೋದು, ಸರಿನಾ? ಮಾಡ್ಬೋದು, ಖಂಡಿತವಾಗ್ಲೂ ಮಾಡಿ. ಇದೊಳ್ಳೆ ಕೆಲಸ. ಬೆಂಗಳೂರಲ್ಲಿ ಇರ್ತಿದ್ದೀನಿ, ಮೈಸೂರು ದೊಡ್ಡ ದೊಡ್ಡ ಸಿಟಿಗಳು ಇರ್ತಿದ್ದೀನಿ ಅಂದರೆ ಖಂಡಿತವಾಗ್ಲೂ ಈ ಕೆಲಸ ನಡೆಯುತ್ತೆ, ಓಕೆನಾ? ಫಸ್ಟು ನಿಮ್ಮ ಕೆಲಸ ಏನು, ಒಂದಿಷ್ಟು ನಿಮ್ಮ ಅಡ್ರೆಸ್ನ ಕೊಟ್ಟು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ನೀವು ಏನು ಮಾಡೋದು ಅಂದರೆ ಒಂದಿಷ್ಟು ಪೋಸ್ಟರ್ಸ್ ಏನಿದೆ ಅದನ್ನು ನೀವು ಅಂಟಿಸಬೇಕು. ಆವಾಗಲೇ ಮಾತ್ರ ಜನ ನಿಮಗೆ ಏನು ಹೇಳೋದು ಕನೆಕ್ಟ್ ಆಗ್ತಾರೆ ಬೇಗ. ಇಲ್ಲಾಂದರೆ ನೀವು ಮನೇಲೇ ಕೂತ್ಕೊಂಡು ಯಾರು ನನಗೆ ಕನೆಕ್ಟ್ ಆಗ್ತಾಯಿಲ್ಲ, ಒಬ್ಬರು ಕೂಡ ಇದು ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಅದು ಆಗಲ್ಲ. ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು ನೀವು. ಪಬ್ಲಿಸಿಟಿ ಮಾಡಿದ್ರೆ ಮಾತ್ರ ಜನಗಳು ಕನೆಕ್ಟ್ ಆಗ್ತಾರೆ. ಅದಾದಮೇಲೆ ಅದನ್ನು ಮಾಡಿಕೊಡ್ಬೇಕಾದ್ರೆ ಸ್ವಲ್ಪ ಜನ ಸ್ಟೀಲ್ ಬಾಕ್ಸ್ಗಳಲ್ಲಿ ಕೊಡ್ತಾರೆ, ಓಕೆನಾ? ತುಂಬ ಸ್ಟೀಲ್ ಬಾಕ್ಸ್ನ ಇಟ್ಕೊಂಡು ಸ್ಟೀಲ್ ಬಾಕ್ಸಲ್ಲಿ ಕೊಡ್ತಾರೆ. ಏನಾದರೂ ನಿಮಗೆ ಅಷ್ಟು ಬಜೆಟ್ ಪ್ರಾಬ್ಲಮ್ ಆಗಿದೆ, ಅಷ್ಟು ದುಡ್ಡಿಲ್ಲ ಅಂದರೆ ಮಾಮೂಲಿ ಇವಾಗ ಪ್ಯಾಕಿಂಗ್ ಕವರ್ಸ್ಗಳೆಲ್ಲ ಬಂದಿದೆಯಲ್ಲ ಆ ಥರಲ್ಲೇ ಫಸ್ಟು ನೀವು ಮಾಡ್ಕೊಂಡು ಹೋಗಿ. ಅದಾದಮೇಲೆ ಏನಾದರೂ ಸ್ಟೀಲ್ ಬಾಕ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಅದು ನಾನು ಕೊಟ್ಟಿದ್ದೆ ಅದರಲ್ಲಿ ಪ್ಯಾಕ್ ಮಾಡಿ ಕೊಡ್ತೀನಿ ಅಂತ ನೀವು ಹೇಳಿ, ಓಕೆನಾ? ನಿಮ್ಮ ಕೇರಿಯರ್ ಏನಿದೆ ಅದನ್ನು ನನಗೆ ಕೊಡಿ. ನಾನು ನೆಕ್ಸ್ಟ್ ದಿನ ಒಂದು 2 ಕೇರಿಯರ್ ಇಟ್ಕೊಂಡ್ರೆ ಸಾಕು. ಅವರು ಯಾರು ಡೈಲಿ ಏನು ಅವರು ನಿಮ್ಮ ಹತ್ರ ಆರ್ಡರ್ನ ತೊಗೋತಾರೆ, ಅವರು ಒಂದು 2 ಕ್ಯಾರಿಯರ್ ಅವ್ರದ್ದು ಪರ್ಚೇಸ್ ಮಾಡಿ ಕೊಟ್ಬಿಟ್ರೆ, ಅವ್ರಿಗೆ ಹೇಳಿ ಈ ಥರ ಅಂತ, ಈ ಥರ ಕೊಟ್ಬಿಟ್ರೆ ನಮಗೆ ನಾನು ಅದರಲ್ಲಿ ಪ್ಯಾಕ್ ಮಾಡಿ ಕೊಡ್ತೀನಿ. ಒಂದು ದಿನ ಒಂದು ಕೊಟ್ಟರೆ ಇನ್ನೊಂದು ದಿನ ನನ್ನ ಹತ್ರ ಇರುತ್ತೆ, ನೆಕ್ಸ್ಟ್ ದಿನ ಅದನ್ನು ಕೊಡ್ತೀನಿ. ಅದನ್ನು ಮತ್ತೆ ತೊಳೆದ್ಬಿಟ್ಟು ಮತ್ತೆ ನಾನು ಕೊಟ್ಟರೆ ಹಾಗೆ ಎಕ್ಸ್ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ? ಆವಾಗ ಹೆಲ್ತಿಯಾಗೂ ಇರ್ಬೋದು. ಅದಕ್ಕೋಸ್ಕರ ಯಾರಿಗೆಲ್ಲ ಇಷ್ಟ ಆಯಿತು, ಒಂದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ? ಹೆಲ್ಪ್ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾರಿಗೆಲ್ಲ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಾಳೆ ಇನ್ನೊಂದು ವಿಡಿಯೋಸ್ ಬೇಕು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಕೆಳಗಡೆ. ಖಂಡಿತವಾಗ್ಲೂ ಆ ವಿಡಿಯೋ ನಿಮಗೋಸ್ಕರ ಮಾಡ್ತೀನಿ ವಿಡಿಯೋನ, ಓಕೆನಾ? ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.